ಖಂಡಿತ ಕರ್ನಾಟಕಕ್ಕೂ ಒಳ್ಳೇದಲ್ಲ ಮತ್ತು ಆ ಸಂಸ್ಥೆಯ ಗೌರವಕ್ಕೂ ಕೂಡ ಒಳ್ಳೇದಲ್ಲ. ಈ ಹಿನ್ನೆಲೆಯಲ್ಲಿ ಮೊನ್ನೆ ನಡೆದಂತ ಪ್ರೊಫೆಷನರಿ ಹುದ್ದೆಯಲ್ಲಿ ನಡೆದಂತ ಸಂಗತಿಗಳು, ಮಾನ್ಯ ಅಧ್ಯಕ್ಷ, ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದ್ರೆ, ಒಂದು 384 ಜನರನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ನಡೆದಂತ ಪರೀಕ್ಷೆ. ವಿದ್ಯಾರ್ಥಿಗಳಿಗೆ ಯಾಕೆ ಆಕ್ರೋಶ ರಸ್ತೆಗಳಿಗೆ ಬರ್ತಾರೆ ಅಂತ ಕೇಳಿದ್ರೆ, ನೀವು ಈ ಒಂದು ಪರೀಕ್ಷೆಯನ್ನು ಮಾಡಿ ಫಲಿತಾಂಶವನ್ನು ಪ್ರಕಟ ಮಾಡೋದಕ್ಕೆ 3 ವರ್ಷ ತೆಗೆದುಕೊಂಡ್ರು. ಈಗ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತೇಳಿ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. 2.25 ಲಕ್ಷ ಹುದ್ದೆಗಳು ಖಾಲಿ ಇದೆ. 384 ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ಕೆಪಿಎಸ್ಸಿನವರು 3 ವರ್ಷ ತೆಗೆದುಕೊಂಡ್ರೆ ಇಲ್ಲಿ ಏನ್ ನಡೀತಾ ಇದೆ? ಫೆಬ್ರವರಿ 24ನೇ ತಾರೀಕು, ಫೆಬ್ರವರಿ 2, 26ನೇ ತಾರೀಕು ಫೆಬ್ರವರಿ 24ನೇ ಇಸ್ವಿನಲ್ಲಿ ಅಧಿಸೂಚನೆ ಹೊರಡುತ್ತಿದ್ದಕ್ಕೆ, ಫೆಬ್ರವರಿ 13, 2025ಕ್ಕೆ ಪರೀಕ್ಷೆ. ಅಧಿಸೂಚನೆ ಆಗಿ ಪರೀಕ್ಷೆಗೆ 1 ವರ್ಷ ತೆಗೆದುಕೊಳ್ತಾರೆ. ಪರೀಕ್ಷೆ ಆಗಿ ಅರ್ಹತಾ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ಮತ್ತೊಂದು ವರ್ಷ ತೆಗೆದುಕೊಳ್ತಾರೆ. ಅಂದ್ರೆ 3 ವರ್ಷ ಒಂದು ಹುದ್ದೆಯನ್ನ ಭರ್ತಿ ಮಾಡಲಿಕ್ಕೆ ಕೆಪಿಎಸ್ಸಿ ತೆಗೆದುಕೊಳ್ಳೋ ಕಾರಣಕ್ಕೆ ಇಲ್ಲೇ ಅನುಮಾನಗಳು ಪ್ರಾರಂಭ ಆಗಿರೋದು. ಈ ಕಾರಣದಿಂದನೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಈ ಎಕ್ಸಾಮ್ ಸರಿಯಾಗಿಲ್ಲ ಅನ್ನುವಂತ 10 ಆರೋಪಗಳನ್ನ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಆಗ್ತಾ ಇದ್ದಾರೆ. ನಾನು ಆ ಎಲ್ಲ ಆರೋಪಗಳನ್ನ ಇದು ಹಿಂಗೆ ಆಗ್ಬಿಟ್ಟಿದೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ. ಆದ್ರೆ ಎಲ್ಲಾರು ಒಂದು ಕಡೆ ಸಂಸ್ಥೆ ಮತ್ತು ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿ ಇದಕ್ಕೆ ಏನು ಅಂತೇಳಿ ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವಂತಹ ನೋವನ್ನು ಅರ್ಥ ಮಾಡಿಕೊಳ್ಳೋದು, ಧ್ವನಿಯಾಗುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡಬೇಕಾಗಿರುವಂತದ್ದು. ಬಹಳ ಆಶ್ಚರ್ಯ ಅಂತ ಕೇಳಿದ್ರೆ, ಯಾಕೆ ಇದನ್ನ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಮತ್ತು ಬಹುಕೋಟಿಯ ದುಡ್ಡಿನ ವ್ಯವಹಾರಗಳಲ್ಲಿ ಕೈ ಬದಲಾಯಿಸಿದೆ ಎನ್ನುವಂಥದ್ದಕ್ಕೆ ಬಲವಾದಂತ ಅನುಮಾನಗಳು ಯಾಕೆ ಬರುತ್ತೆ ಅಂತ ಬರ್ತಾ ಇದೆ ಅಂತ ಹೇಳಿದ್ರೆ, 4 ವರ್ಷದಲ್ಲಿ ಕಾರ್ಯದರ್ಶಿಗಳ 4 ಬದಲಾವಣೆಗಳಾಯ್ತು. 4 ಜನರನ್ನ ಬದಲಾವಣೆ ಮಾಡ್ತಾರೆ ಕಾರ್ಯದರ್ಶಿಗಳನ್ನ. 4 ವರ್ಷದಿಂದ ಒಬ್ಬರೇ ಕಂಟ್ರೋಲರ್ ಇದ್ದಾರೆ. ಕಾರ್ಯದರ್ಶಿಗಳು 4 ಬದಲಾಯಿತು. ಒಂದು ಪರೀಕ್ಷೆಯನ್ನ ನಡೆಸಿ ಫಲಿತಾಂಶ ಬರಲಿಕ್ಕೆ 4 ಕಾರ್ಯದರ್ಶಿಗಳನ್ನ ಬದಲು ಮಾಡಿ ಒಬ್ಬರೇ ಕಂಟ್ರೋಲರ್ ನಿಟ್ರೆ ಯಾರ ಮೇಲೆ ಅನುಮಾನ ಪಡಬೇಕೀಗ ನಾವು? ಕಂಟ್ರೋಲರ್ ಮೇಲೆ ಅನುಮಾನ ಪಡೋದಾ, ಕಾರ್ಯದರ್ಶಿ ಮೇಲೆ ಅನುಮಾನ ಪಡೋದಾ, ಅಥವಾ ಇಡೀ ಆ ಸಮಿತಿಯ ಅಧ್ಯಕ್ಷರು ಉಳಿದಂತ ಸದಸ್ಯರ ಮೇಲೆ ಅನುಮಾನ ಪಡೋದಾ? ಎಲ್ಲಿ ಯಾರಿಂದ ತಪ್ಪಾಗಿದೆ ಇದು? ನಾನು ನೋಡ್ತಾ ಇದ್ದೆ 2004ರಿಂದ ಎಷ್ಟು ಜನ ಕಾರ್ಯದರ್ಶಿಗಳಾಗಿದ್ದಾರೆ ಅಂತ. 4 ಜನ ಕಾರ್ಯದರ್ಶಿಗಳು, ಒಬ್ರು ಅಧಿಸೂಚನೆ ಹೊರಡಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಪರೀಕ್ಷೆ ಕ್ವಶನ್ ಪೇಪರ್ ಪ್ರಿಂಟ್ ಆಗಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಪರೀಕ್ಷೆ ಬರಿಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಫಲಿತಾಂಶ ಬರಬೇಕಾದ್ರೆ ಒಬ್ರು ಕಾರ್ಯದರ್ಶಿ, ಕಂಟ್ರೋಲರ್ ಒಬ್ರೆ. ಈಗ ಇಲ್ಲಿ ಅನುಮಾನಗಳು ಬರ್ತಾ ಇರುವಂತದ್ದೇ ಕಂಟ್ರೋಲರ್ ಮೇಲೆ. ಈ ಕಂಟ್ರೋಲರ್ ಕೆಲಸ ಏನು? ಈ ಪರೀಕ್ಷೆ ಪ್ರಾರಂಭ ಆದಾಗಿನಿಂದ ಫಲಿತಾಂಶ ಬರೋ ತನಕ ಕಂಟ್ರೋಲರ್ ಕೆಲಸವನ್ನ ಅವನು ಏನೇನು ಮಾಡ್ದ ಇಲ್ಲಿ? ಇದು ಈ ಅನುಮಾನಗಳು ಇವತ್ತು ದೊಡ್ಡವಾಗಿ ನಿರ್ಮಾಣ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾನು ಕೇಳ್ತಾ ಇರೋದೇನಂತ ಕೇಳಿದ್ರೆ, ಅವ್ರು ಆರೋಪ ಮಾಡ್ತಾ ಇದ್ದಾರೆ. ನಾನು ಆರೋಪಕ್ಕೆ ಮತ್ತೆ ಬರ್ತೇನೆ. ವಿದ್ಯಾರ್ಥಿಗಳ ನಡುವೆ ಮನಸ್ಸಲ್ಲಿರುವಂತ ಅನುಮಾನಗಳು ಆಮೇಲೆ ಬರ್ತೇನೆ. ಅದಕ್ಕೆ ಎಲ್ಲರೂ ಒಂದು ಕಡೆಗೆ ಸರ್ಕಾರಿ ಹುದ್ದೆಗಳು ಸಾಮಾನ್ಯ ಜನರಿಗೆ ಸಿಗೋಂಗಿಲ್ವಾಗರೆ? ಸರ್ಕಾರಿ ಹುದ್ದೆ ಕೇವಲ ಶ್ರೀಮಂತರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಪ್ರಭಾವಿ ಇರೋಂತರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಉಳ್ಳವರಿಗೆ ಮಾತ್ರ ಸರ್ಕಾರಿ ಹುದ್ದೆನಾ? ಅಥವಾ ಯಾರೋ ಸರ್ಕಾರಿ ನೌಕರರಿದ್ದಾರೆ ಅವನ ಮಗನಿಗೆ ಮಾತ್ರ ಮತ್ತೆ ಸರ್ಕಾರಿ ಹುದ್ದೆನಾ? ಇದು ಇವತ್ತು ಚರ್ಚೆ ಆಗ್ತಾ ಇರುವಂತ ವಿಷಯಗಳು. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ ಅಲ್ಲಿ ಇವತ್ತು ಆಗಿರುವಂತಹ ಅನುಮಾನಗಳ ಬಗ್ಗೆ ನಾವು ಅನುಮಾನಗಳನ್ನ ಏನು ವ್ಯಕ್ತ ಮಾಡಿದ್ದಾರೆ ಅಂತ ಕೇಳಿದ್ರೆ, 2 ಅನುಮಾನಗಳನ್ನ ಇವತ್ತು ಸಾರ್ವಜನಿಕವಾಗಿ ವ್ಯಕ್ತ ಆಗಿರುವಂತದ್ದು. ಮೊದಲನೇದು ಪರೀಕ್ಷೆ ಮತ್ತು ಅಂಕಗಳ ಕ್ರೋಢೀಕರಣದಲ್ಲಿ ಬಹಳ ದೊಡ್ಡ ಪ್ರಮಾಣದ ಅನುಮಾನಗಳು ಬಂದಿದೆ. ಪರೀಕ್ಷೆ ಆಗಿದೆ, ನಂತರ ಅಂಕಗಳನ್ನ ಮಾರ್ಕ್ಸ್ ಅನ್ನ ಕ್ರೋಢೀಕರಣ ಮಾಡಬೇಕಾದ್ರೆ ತಡ ಆಗಿದೆ, ಅಲ್ಲೆಲ್ಲ ಒಂದು ಕಡೆ ಅವ್ಯವಹಾರಗಳಾಗಿದೆ ಎನ್ನುವಂಥದ್ದು ಇವತ್ತು ಅನುಮಾನಗಳು ವ್ಯಕ್ತ ಆಗಿರುವಂತದ್ದು. ಕ್ರೋಢೀಕರಣ ಆದ ನಂತರ, ಅಂಕೆಗಳ ಕ್ರೋಢೀಕರಣ ಆದ ನಂತರ ಅರ್ಹತಾ ಪಟ್ಟಿಯನ್ನ ಘೋಷಣೆ ಮಾಡಬೇಕಾದ್ರೆ ಬಹಳ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಾಗಿದೆ ಎನ್ನುವಂಥದ್ದನ್ನು ಕೂಡ ವಿದ್ಯಾರ್ಥಿಗಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಮಾನ್ಯ ಅಧ್ಯಕ್ಷ, ಇಲ್ಲಿ ಬಹಳ ಚರ್ಚೆಯ ವಿಷಯ ಮತ್ತು ಪತ್ರಿಕೆಗಳು ಬಹಳ ದೊಡ್ಡದಾಗಿ ಬಿಂಬಿಸಿರುವಂತದ್ದು ಏನು ಅಂತ ಕೇಳಿದ್ರೆ, ಪರೀಕ್ಷಾ ಕೊಠಡಿಗಳು ಬೇರೆ ಬೇರೆ ಕಡೆ ಇತ್ತು. 16 ಕಡೆಗಳಲ್ಲಿ ಪರೀಕ್ಷಾ ಕೊಠಡಿಗಳಿತ್ತು. ಒಂದು ಕೊಠಡಿಯಲ್ಲಿ 24 ಜನ ಪರೀಕ್ಷೆಯನ್ನು ಬರೀತಾರೆ. ಈಗ ಎದ್ದಿರುವಂತ ಅನುಮಾನ ಅಂತ ಕೇಳಿದ್ರೆ, ಒಂದೇ ಕೊಠಡಿಯಲ್ಲಿ ಇದ್ದಂತ 11 ಜನರಿಗೆ ಅರ್ಹತೆ ಪಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಹಾಗಾದ್ರೆ ಆ ಕೊಠಡಿಯಲ್ಲಿ 11 ಜನ ಅರ್ಹತೆ ಇಲ್ವಾ ಅನ್ನೋಂಥ ಪ್ರಶ್ನೆ ಅಲ್ಲ. ಇಲ್ಲಿ ಒಂದೇ ಸೀರಿಯಲ್ ನಂಬರ್ ಅಲ್ಲಿ
ಒಂದೇ ಸೀರಿಯಲ್ ನಂಬರ್, ಸರಣಿ ಸೀರಿಯಲ್ ನಂಬರ್ಗಳಲ್ಲೇ ಇರುವಂತವ್ರು ತೆಗೆದುಕೊಂಡಿದ್ದಾರೆ. ಒಂದೇ ಕೊಠಡಿಯಲ್ಲಿ 11 ಜನರ ಮೇಲೆ ಜನರಿಗೆ ಕೆಲಸ ಸಿಕ್ಕಿದೆ. ಅಂದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ. ಮಾಸ್ ಆಗಿ ಆಲ್ ಮ್ಯಾನೇಜ್ಮೆಂಟ್, ಪರೀಕ್ಷಾ ಕೊಠಡಿಗಳ ಮ್ಯಾನೇಜ್ಮೆಂಟ್ಗಳನ್ನೇ ಆಗ್ಬಿಟ್ಟಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಇವತ್ತು ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸರ್ಕಾರ ಇವತ್ತು ಏನ್ ಮಾಡುತ್ತೆ, KPSC ಇದಕ್ಕೆ ಏನು ಉತ್ತರ ಕೊಡುತ್ತೆ ಎನ್ನುವಂಥದ್ದು ಚರ್ಚೆ ಆಗಬೇಕು. ನಾನು ಆ ಸೀರಿಯಲ್ ನಂಬರ್ಗಳನ್ನು ಓದ್ಲಿಕ್ಕೆ ಹೋಗೋದಿಲ್ಲ. ಇನ್ಯಾವುದೋ ವಿದ್ಯಾರ್ಥಿಗಳಿಗೆ ಅದರಿಂದ ಅನುಮಾನಗಳು ನೋವು ಆಗೋದು ಬೇಡ. ಆದ್ರೆ ಅದನ್ನ ನೋಡಿದ್ರೆ ಮಾನ್ಯ ಅಧ್ಯಕ್ಷ ನಿಮಗೆ ಕಳಿಸ್ಕೊಡ್ತೇನೆ. ಸೀರಿಯಲ್ ನಂಬರ್ಗಳು 809, 810, 811, 812, 813, 14, 15, 16, 18, 19, 20, 26, 28 ಸೀರಿಯಲ್ ಇದ್ದರೆ ಯಾರ ಪರೀಕ್ಷೆಯಲ್ಲಿ ಕೂತಾರೋ ಎಲ್ಲರೂ ಅರ್ಹತಾ ಪಟ್ಟಿಯಲ್ಲಿ ಬಂದುಬಿಟ್ಟಿದ್ದಾರೆ ಎನ್ನುವಂಥದ್ದು ಬಹಳ ಅನುಮಾನ. ಮತ್ತೆ ಒಂದೇ ಕುಟುಂಬದವರಿಗೆ 4 ಜನರಿಗೆ ಇಲ್ಲಿ ಅರ್ಹತಾ ಪಟ್ಟಿ ಬಂದ್ಬಿಟ್ಟಿದೆ ಅಂತ ಅನುಮಾನಗಳಾಗ್ತಾ ಇರೋದು.